ಮಾಧ್ಯಮದ ಮಿತ್ರರಿಗೆ ಶುಭ ಮುಂಜಾನೆಯ ಶುಭಾಶಯಗಳನ್ನು ಕೋರುತ್ತಾ, ಹಾಗೆ ಕ್ರಾಂತಿಕಾರಿ ಜೆಬಿಎಂ ನಮನಗಳನ್ನು ಕೋರುತ್ತಾ, ಮೇ ಸಾಹಿತ್ಯ ಬಳಗ ವಿಜಯಪುರ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಸಹಯೋಗದಲ್ಲಿ ನಡೆದಿರ್ತಕ್ಕಂತಹ ಪುಸ್ತಕ ಮೇಳದ ಕುರಿತು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ವಿ. ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಅನಿಲ್ ಉಸ್ಮಾನಿ ಸರ್ ಅವರಿದ್ದಾರೆ, ಹಾಗೆ ಇನ್ನೋರ ಸಹಪಾಠಿಗಳಾಗಿರ್ತಕ್ಕಂಥ ಸಂಗಾತಿಗಳಾಗಿರ್ತಕ್ಕಂಥ ವೈಎಸ್ ಗುಣ್ಕಿ ಅವರಿದ್ದಾರೆ, ಹಾಗೆ ಸೋಮೂರು ಅಣದೇವಿ ಅವರಿದ್ದಾರೆ, ನಮ್ಮ ಲಾಯಪ್ಪ ಇಂಗ್ಳೆ ಅವರಿದ್ದಾರೆ, ಹಾಗೂ ನಮ್ಮ ಸಹೋದರರಾಗಿರ್ತಕ್ಕಂಥ ಸಾಹೇಬಣ್ಣ ಹಳ್ಳಿ ಅವರಿದ್ದಾರೆ ಮತ್ತು ನಿಂಗರಾಜ್ ಅವರು ಕೂಡ ಈ ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದಾರೆ. ಮುಂದಿನ ಪತ್ರಿಕಾಗೋಷ್ಠಿಯನ್ನ ನಮ್ಮ ಅನಿಲ್ ಉಸ್ಮಾನ್ ಸರ್ ಅವರು ನಡೆಸ್ಕೊಡ್ಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲ ಮಾಧ್ಯಮ ಗೆಳೆಯರಿಗೆ ವಂದನೆಗಳನ್ನು ಹೇಳ್ತಾ, ಏನು ನಾವು ಏಪ್ರಿಲ್ 10ನೇ ತಾರೀಕಿನಿಂದ 14ನೇ ತಾರೀಕಿನವರೆಗೆ 5 ದಿನಗಳ ಕಾಲ ಬುದ್ಧ ಬಸವ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುಸ್ತಕ ಮೇಳವನ್ನ ಹಮ್ಮಿಕೊಂಡಿದ್ದೀವಿ. ಆ ಪುಸ್ತಕ ಮೇಳಕ್ಕೆ ಆರಂಭ ಆಗೋದಕ್ಕಿಂತ ಮುಂಚೆ ಮತ್ತು ಮೇಳದ ಸಂದರ್ಭದಲ್ಲಿ ಕೂಡ ಮಾಧ್ಯಮ ಮಿತ್ರರು ನಮಗೆ ಸಾಕಷ್ಟು ಪ್ರಚಾರ ಮತ್ತು ಪ್ರೋತ್ಸಾಹವನ್ನ ನೀಡಿದ್ದಕ್ಕಾಗಿ ಮೊಟ್ಟ ಮೊದಲನೇದಾಗಿ ಮಾಧ್ಯಮ ಗೆಳೆಯರಿಗೆಲ್ಲ ವಂದನೆಗಳನ್ನ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ನಾವು ಬಿಜಾಪುರದಲ್ಲಿ ಮಾತ್ರ ಅಲ್ಲ, ಕರ್ನಾಟಕ ರಾಜ್ಯದಲ್ಲೇ ಬುದ್ಧ ಬಸವ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಯ ಪುಸ್ತಕ ಮೇಳವನ್ನ ಮೊಟ್ಟ ಮೊದಲನೇ ಬಾರಿಗೆ ನಾವು ಹಮ್ಮಿಕೊಂಡಿದ್ದೀವಿ ಅನ್ನುವಂಥ ಮಾತು ನಮಗೆಲ್ಲ ತಿಳಿದ ವಿಷಯ ಆಗಿದೆ. ಏನು 2000 ವರ್ಷಗಳ ಹಿಂದೆ ಭಗವಾನ್ ಬುದ್ಧರು, 900 ವರ್ಷಗಳ ಹಿಂದೆ ಬಸವಣ್ಣವರು, ಈ ಶತಮಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಚಾರಗಳು ಇವತ್ತಿಗೂ ಕೂಡ ಪ್ರಸ್ತುತ ಅನ್ನುವಂಥ ಮಾತುಗಳನ್ನ ಕೇಳ್ತೇವೆ. ಈ 3 ಮಹಾನ್ ಭಾವರ ಮಹಾನ್ ಚೇತನಗಳ ವಿಚಾರಗಳು ಇವತ್ತಿಗೂ ಯಾಕೆ ಪ್ರಸ್ತುತ ಇದಾವೆ ಅಂತಂದ್ರೆ, ಅವರ ಆಶಯದ ಪ್ರಕಾರ ಅವರ ಕನಸಿನ ಸಮಾಜ ನಿರ್ಮಾಣ ಆಗಿಲ್ಲ ಅನ್ನುವಂಥ ಒಂದು ಮಾತನ್ನ ನಾವಿಲ್ಲಿ ಹೇಳಬಯಸ್ತೇವೆ. ಆ ನಿಟ್ಟಿನಲ್ಲಿ ಬುದ್ಧ ಬಸವ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಾಜದ ಕನಸನ್ನ ಕೈಗೂಡಿಸುವ ನಿಟ್ಟಿನಲ್ಲಿ ನಮ್ಮ ಒಂದು ಸಣ್ಣ ಪ್ರಯತ್ನದ ಭಾಗವಾಗಿ, ಹಾಗೂ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಮುಳುಗಿ ಹೋಗಿರುವಂತ ಯುವಕರಿಗೆ ಪುಸ್ತಕಗಳತ್ತ ಮರಳಿ ತರುವಂತ ಒಂದು ಸಣ್ಣ ಪ್ರಯತ್ನವಾಗಿ ನಾವು ಬಿಜಾಪುರದ ದರ್ಬಾರ್ ಹೈಸ್ಕೂಲ್ ಗ್ರೌಂಡ್ನಲ್ಲಿ 5 ದಿನ ಪುಸ್ತಕ ಮೇಳವನ್ನ ನಡೆಸಿದ್ವಿ. ಈ ಪುಸ್ತಕ ಮೇಳದಲ್ಲಿ ಬಹಳ ಪ್ರಮುಖವಾಗಿ ಹೆಸರಾಂತ ಪ್ರಕಾಶಕರು ಇದರಲ್ಲಿ ನಮ್ಮ ಕರೆಗೆ ಹೋಗೊಟ್ಟು ಭಾಗವಹಿಸಿದ್ರು. 35 ಪ್ರಕಾಶನಗಳು ನಮ್ಮ ಪುಸ್ತಕ ಮೇಳದಲ್ಲಿ ಭಾಗವಹಿಸಿದ್ರು. ಬಹಳ ಮುಖ್ಯವಾಗಿ ನವ ಕರ್ನಾಟಕ ಪ್ರಕಾಶನ, ಶಾಂತಿ ಪ್ರಕಾಶನ, ಲಡಾಯಿ ಪ್ರಕಾಶನ, RS ವರ್ಡ್, ಹಾಗೆ ಸ್ಥಳೀಯವಾಗಿ ನಮ್ಮ ಮಹಿಳಾ ವಿಶ್ವವಿದ್ಯಾಲಯದ ಪ್ರಸಾರಾಂಗ ವಿಭಾಗ, ಹಳಕಟ್ಟಿ ಸಂಶೋಧನಾ ವಿಭಾಗ, ಪಲ್ಲವ ಪ್ರಕಾಶನ, ಈ ತರ 35 ಪ್ರಕಾಶಕರು ನಮ್ಮ ಪುಸ್ತಕ ಮೇಳದಲ್ಲಿ ಭಾಗವಹಿಸಿದ್ರು. ನಾವು ಬಹಳ ಜನ ಪ್ರಕಾಶಕರು ಇಲ್ಲಿ ಬರೋದಕ್ಕಿಂತ ಮುಂಚೆ ಬಿಜಾಪುರದಲ್ಲಿ ಪುಸ್ತಕ ಖರೀದಿ ಆಗೋದಿಲ್ಲ ಸರ್, ನಮಗೆ ತೊಂದರೆ ಆಗುತ್ತೆ ಅನ್ನುವಂಥ ಅಭಿಪ್ರಾಯವನ್ನ ಹೇಳಿದ್ರು. ಆದರೆ ಇಲ್ಲಿ ಬಂದ ನಂತರ ಅವರ ಅಭಿಪ್ರಾಯ ಸುಳ್ಳಾಯಿತು. 5 ದಿನಗಳ ಕಾಲ ಪುಸ್ತಕ ಪ್ರೇಮಿಗಳು ಪುಸ್ತಕ ಮಳಿಗೆಗಳಿಗೆ ಭೇಟಿ ಕೊಟ್ಟು ತಮಗೆ ಇಷ್ಟದ ಪುಸ್ತಕಗಳನ್ನ ಖರೀದಿ ಮಾಡಿಕೊಂಡು ಹೋಗೋದನ್ನ ಅವರು ಖುಷಿಪಟ್ಟು ಹೋದರು. ನಾವು ಕೊನೆಯ ದಿನ ಒಂದು ಡಾಟಾ ತಗೊಂಡಿವಿ. ನಾವು ಸಾಯಂಕಾಲ ಮಧ್ಯಾಹ್ನ 4-5 ಗಂಟೆ ಸುಮಾರಿಗೆ ಒಂದು ಡಾಟಾ ತಗೊಂಡಾಗ ಅವರೆಲ್ಲರೂ ಸಮಾಧಾನಕರವಾಗಿ ತಮ್ಮ ಏನಂತಾರ ಸಂತೋಷವನ್ನ ವ್ಯಕ್ತಪಡಿಸಿದ್ರು. ಯಾಕಂತಂದ್ರೆ ಪ್ರತಿಯೊಂದು ಬುಕ್ ಸ್ಟಾಲ್ನಲ್ಲಿ ಸಾಕಷ್ಟು ಪುಸ್ತಕಗಳು ಮಾರಾಟ ಆಗಿತ್ತು. ಬಹಳ ಮುಖ್ಯವಾಗಿ
ಲಡಾಯಿ ಪ್ರಕಾಶನ, ನವ ಕರ್ನಾಟಕ ಪ್ರಕಾಶನ, ಸಪ್ನಾ ಬುಕ್ ಹೌಸ್, RS ವರ್ಡ್, ಪುಣೆಯ ವಾವ್ ಪಬ್ಲಿಕೇಶನ್, ಇವರೆಲ್ಲರೂ ಸುಮಾರು 5 ಲಕ್ಷದ ಮೇಲೆ ಅವರಿಗೆ ವಹಿವಾಟಾಗಿತ್ತು ನಮ್ಮ ಡಾಟಾ ಪ್ರಕಾರ. 14ನೇ ತಾರೀಕಿನ ದಿನ ರಾತ್ರಿ 10:30, 11 ಗಂಟೆವರೆಗೂ ಕೂಡ ಪುಸ್ತಕ ಪ್ರೇಮಿಗಳಲ್ಲಿ ಬಂದು ಪುಸ್ತಕ ಖರೀದಿ ಮಾಡ್ತಿರುವಂಥದ್ದನ್ನ ನಾವು ನೋಡಿದೆವು. ನಮ್ಮಲ್ಲಿ ಒಂದು ಅಳಕಿತ್ತು, ಯಾಕಂದ್ರೆ ಪ್ರಕಾಶಕರಲ್ಲಿ ಬಂದಾಗ ಪುಸ್ತಕನೇ ವ್ಯಾಪಾರ ಆಗ್ಲಿಕ್ಕಪ್ಪ ಅಂತಂದ್ರೆ ಅವರಿಗೆ ಲಾಸ್ ಆಗ್ತೈತೆ ಅನ್ನುವಂಥ ನಮ್ಮಲ್ಲಿ ಒಂದು ಅಳಕಿತ್ತು. ಆ ಅಳಕು ದೂರವಾಗಿ ನಾವು ಮಾಡಿದ ಏನು ಕಾರ್ಯಕ್ರಮ ಸಂಪೂರ್ಣ ಯಶಸ್ವಿ ಆಗಿದೆ ಅನ್ನುವಂಥ ಆತ್ಮತೃಪ್ತಿ ನಮಗೆ 14ನೇ ತಾರೀಕಿನ ದಿನ ಬಂತು. ಮೊದಲನೇ ದಿನ ಸುಮಾರಾಗಿ ಯಾರು ಪುಸ್ತಕ ಮಳಿಗೆ ಕಡೆ ಜಾಸ್ತಿ ಜನ ಬರಲಿಲ್ಲ. ಆದರೆ ಮಾಧ್ಯಮಗಳಲ್ಲಿ ಮರುದಿವಸ ಬಂದ ನಂತರ ಸಾಕಷ್ಟು ಅದರ ವ್ಯಾಪಕವಾಗಿ ಪ್ರಚಾರ ಆದ ನಂತರ ಜನ ಪುಸ್ತಕ ಮಳಿಗೆಗಳತ್ತ ನುಗ್ಗಕ್ಕೆ ಶುರು ಮಾಡಿದರು. ಹೀಗಾಗಿ ಸುಮಾರು 25ರಿಂದ 30 ಲಕ್ಷ ರೂಪಾಯಿಗಳ ಒಂದು ವ್ಯಾಪಾರ ವಹಿವಾಟು ಈ ನಮ್ಮ ಪುಸ್ತಕ ಮೇಳದಲ್ಲಿ ಆಗಿದೆ ಅನ್ನುವಂಥದ್ದನ್ನ ನಾ ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ನಾವು ಯಾವ ಅಳಕಿನಿಂದ ಪ್ರಾರಂಭ ಮಾಡಿದ್ವಿ ನಮ್ಮ ಗೆಳೆಯರೆಲ್ಲ ಸೇರಿ, ಅದಕ್ಕೆ ನಮ್ಗೆ ಎಷ್ಟು ಆತ್ಮವಿಶ್ವಾಸ ಬಂದಿದೆ ಅಂತಂದ್ರೆ ಎಲ್ಲರ ಹತ್ರ ಮುಂದಿನ ವರ್ಷ ನಾವು ಈ ವರ್ಷ ಮಾಡದಂತ ಏನು ನಾವು ಮಾಡಬೇಕಾಗಿತ್ತು ಕೆಲವು ನ್ಯೂನತೆಗಳನ್ನ ನಾವು ಮುಂದಿನ ವರ್ಷ ಸರಿಪಡಿಸಿಕೊಂಡು ಪ್ರತಿ ವರ್ಷ ಕೂಡ ಈ ಪುಸ್ತಕ ಮೇಳವನ್ನ ಹಮ್ಮಿಕೊಳ್ಳುವಂತ ನಿರ್ಣಯವನ್ನ ನಾವೆಲ್ಲ ಗೆಳೆಯರು ಸೇರಿ ಮಾಡಿದ್ದೇವೆ. ಈ ಕಾರಣಕ್ಕಾಗಿ ನಮ್ಮ ಜೊತೆ ಸಾಕಷ್ಟು ಪ್ರಗತಿಪರ ಸಂಘಟನೆಗಳು ಕೂಡ ನಮಗೆ ಸಹಯೋಗವನ್ನು ನೀಡಿದ್ರು. ವೀರಶೈವ ಲಿಂಗಾಯತ್ ಮಹಾಸಭಾ, ಜಾಗತಿಕ ಲಿಂಗಾಯತ್ ಮಹಾಸಭಾ, ಸಿಟಿಜನ್ ಫೋರಂ, ಸಾಕಷ್ಟು ಪ್ರಗತಿಪರ ಸಂಘಟನೆಗಳು, ರಕ್ಷಣಾ ವೇದಿಕೆಗಳು, ಆಮೇಲೆ ಅಣ್ಣಾಭಾವ ಸಾಠೆ ಸಂಸ್ಥೆ, ಈ ತರ ಸುಮಾರು 10-12 ಸಂಘಟನೆಗಳು ನಮ್ಮ ಜೊತೆ ಕೈ ಜೋಡಿಸಿ ನಿಂತು ನಮ್ಮ ಪುಸ್ತಕ ಮೇಳ ಯಶಸ್ವಿಗಾಗಿ ನಮಗೆ ಸಹಾಯ ಮಾಡಿದ್ದಾರೆ. ಅವರಿಗೆಲ್ಲ ನಾವು ಮಾಧ್ಯಮ ಮಿತ್ರರ ಮುಖಾಂತರ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀವಿ. ಹಾಗೆ ನಾವು ಈ ಒಂದು ಕಲ್ಪನೆಯನ್ನು ಇಟ್ಕೊಂಡು ಕಾರ್ಯಕ್ರಮ ಮಾಡೋ ಸಂದರ್ಭದಲ್ಲಿ ಸಾಕಷ್ಟು ನಮಗೆ ಅಡೆತಡೆಗಳ ಜೊತೆ ಸಹಾಯ ಸಹಕಾರ ಕೂಡ ಹರಿದು ಬಂತು. ಇಲ್ಲಿ ಯಾರು ಕೂಡ ದುಡ್ಡು ಇರುವಂತ ಕೋಟ್ಯಾಧೀಶರಾಗಲಿ ಲಕ್ಷಾಧೀಶರಾಗಲಿ ನಮ್ಮ ಬಳಗದಲ್ಲಿ ಇಲ್ಲ. ನಾವೆಲ್ಲರೂ ಮೇ ಸಾಹಿತ್ಯ ಮೇಳ ಅಂದ್ರೆ ಅದು ಜನರಿಗಾಗಿ ಜನರಿಂದಲೇ ಆಚರಿಸಲ್ಪಡುವಂತ ಒಂದು ಸಾಹಿತ್ಯ ಸಂಘಟನೆ ಆಗಿದೆ. ಹೀಗಾಗಿ ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಸಹಾಯ ಮಾಡಿ ನಮಗೆ ಆರ್ಥಿಕ ಸಹಾಯವನ್ನು ಕೂಡ ನೀಡಿದ್ದಾರೆ. ಅವರಿಗೆಲ್ಲ ನಾವು ತುಂಬ ಹೃದಯದಿಂದ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀವಿ. ಹಾಗೆ ನಮ್ಮ ಜೊತೆ 100 ಜನ ನಮ್ಮ ಪೂರ್ವಭಾವಿ ಸಭೆಗಳಲ್ಲಿ ಭಾಗವಹಿಸಿ ತಮ್ಮ ಅಮೂಲ್ಯ ಸಲಹೆಗಳನ್ನು ನೀಡಿ 5 ದಿನಗಳ ಕಾಲ ನಮ್ಮ ಜೊತೆಗೆ ಇದ್ದು ನಮಗೆ ಸಹಾಯ ಮಾಡಿ ನಮಗೆ ಬೆನ್ನೆಲುಬಾಗಿ ನಿಂತಂತ ಎಲ್ಲಾ ಗೆಳೆಯರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀವಿ. ಹಾಗೆ ನಮಗೆ ದರ್ಬಾರ್ ಹೈಸ್ಕೂಲ್ ಮೈದಾನವನ್ನ ಉಚಿತವಾಗಿ ಕೊಡಿಸಿ ನಮಗೆ ಸಹಾಯ ಮಾಡುವಂತ ಮಹಿಳೆಯರಿಗೂ ಕೂಡ ಅವ್ರಿಗೂ ಕೂಡ ದರ್ಬಾರ್ ಹೈಸ್ಕೂಲ್ನ ಆಡಳಿತ ಮಂಡಳಿಯವರಿಗೆ ಹಾಗೆ ಮತ್ತೆ ನಮ್ಮ ಜೊತೆ ಯಾರು ನಿಂತಿದ್ದಾರೆ ಅವ್ರಿಗೆಲ್ಲ ನಾವು ಮಾಧ್ಯಮ ಮುಖಾಂತರ ಒಂದು ಧನ್ಯವಾದವನ್ನ ಹೇಳಕ್ ಇಷ್ಟಪಡ್ತೀವಿ. ಹಾ ಹೌದು. ಹಾ ಸರ್, ಅದೊಂದು ನೆನಪಾಯ್ತು. ಆಮೇಲೆ ನಮ್ ಜೊತೆ ನೋಡಿ ಸರ್, ಈಗ ಅಂಬೇಡ್ಕರ್ ಜಯಂತಿ ಅಂದ್ರ ದಲಿತರು, ಬಸವಣ್ಣನ ಜಯಂತಿ ಅಂದ್ರ ಲಿಂಗಾಯತರು, ಹಿಂಗೊಂದು ಜಾತಿಗೆ ಸೀಮಿತವಾಗಿ ಜಯಂತಿಗಳು ನಡೆಯುವಂತ ಸಂದರ್ಭದಲ್ಲಿ ನಾವು ಎಲ್ಲಾ ಸಮುದಾಯದವರು ನಮ್ಮ ಜೊತೆ ಬಂದು ಸೇರ್ಕೊಂಡು ನಮಗೆ ತುಂಬಾ ಸಹಕಾರ ನೀಡಿದ್ದಾರೆ. ಅವ್ರಿಗೆಲ್ಲ ನಾವು ಧನ್ಯವಾದಗಳನ್ನ ಅರ್ಪಿಸ್ತೀವಿ. ಇಲ್ಲ, ಇದು ಇನ್ನೊಂದು ಸ್ವಲ್ಪ ನಾವು ಪ್ರಚಾರ ಮಾಡ್ಬೇಕಾಗಿತ್ತು.
ನಮ್ಮ ಪ್ರಯತ್ನವನ್ನ ನಾವು ಮಾಡಿದ್ದೀವಿ. ಯಾಕಂದ್ರೆ ಇದು ಒಂಥರ ಹೊಸ ಪ್ರಯೋಗ ಬಿಜಾಪುರದಲ್ಲಿ. ಹೊಸ ಪ್ರಯೋಗ. ಯಾವುದೇ ಪುಸ್ತಕಗಳು ಸಾಹಿತ್ಯ ಸಮ್ಮೇಳನ ಸಂದರ್ಭದಲ್ಲಿ ಪುಸ್ತಕ ಮಳಿಗೆಗಳು ಬರ್ತಾವು, ಆ ತರ ಎಲ್ಲ ಆಗುತ್ತೆ. ಬಟ್ ಪುಸ್ತಕದ್ದೇ ಒಂದು ಮೇಳ ಮಾಡೋದು ಇದು ಫಸ್ಟ್ ಟೈಮ್ ಆಗಿರೋದ್ರಿಂದ ನಮಗೂ ಕೂಡ ಕೆಲವೊಂದು ಏನ ಮಾಡ್ಬೇಕು ಅನ್ನೋಂಥ ನಮಗೂ ಕೂಡ ಕೆಲವು ಅಡಚಣೆಗಳು ಆಗಿದ್ದಾವೆ. ಮತ್ತು ನಾವು ಪ್ರತಿಯೊಂದು ತಾಲೂಕಿಗೂ ಕೂಡ ನಾವು ಹೇಳಿ ಬಂದೀವಿ. ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಿ. ಅದು ಹೆಚ್ಚಿನ ಪ್ರಮಾಣದಲ್ಲಿ ಮಾಧ್ಯಮಗಳ ಮುಖಾಂತರ ಹೆಚ್ಚಿನ ಪ್ರಚಾರ ನಮಗೆ ಸಿಕ್ಕದ. ಆ ಮಾಧ್ಯಮಗಳ ಪ್ರಚಾರದಿಂದಾಗಿನೇ ನಮಗೆ ಪುಸ್ತಕಗಳು ಅಲ್ಲಿ ಬರೋದಕ್ಕೆ ಸಾಧ್ಯ ಆಗದ ಅನ್ನುವಂಥ ಮಾತನ್ನ ಬಳಗ ಮತ್ತು ದಲಿತ ಪ್ರಗತಿಪರ ಸಂಘಟನೆಗಳು ಏನು ಇವತ್ತು ಹಮ್ಮಿಕೊಂಡಿರ್ತಲ್ಲ, ಈ ಪುಸ್ತಕ ಮೇಳಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಾಕಷ್ಟು ಜನ ತಮ್ಮ ತನು ಮನ ಧನದಿಂದ ಸಹಾಯ ಹಾಗೂ ಮತ್ತೆ ದಲಿತ ಸಂಘಟನೆಗಳ ಎಲ್ಲ ನಾಯಕರುಗಳು ಕೂಡ ನಮ್ಗೆ ಸಹಕಾರವನ್ನು ನೀಡಿ, ಆಮೇಲೆ ಇಡೀ ದಿನ ಏನು ಗೋಷ್ಠಿಗಳು ನಡೆದಿತ್ತು ಅದೆಲ್ಲವನ್ನ ಪತ್ರಿಕಾ ಮಾಧ್ಯಮಕ್ಕೆ ತಲುಪಿಸಿ ಅದನ್ನ ಎಲ್ಲ ಪತ್ರಿಕೆಗಳಲ್ಲಿ ಮತ್ತೆ ಡಿಜಿಟಲ್ ಮಾಧ್ಯಮಗಳಲ್ಲಿ ಬರೋ ಹಾಗೆ ನೋಡಿರ್ತಕ್ಕಂಥ ನಮ್ಮ ಲಾಯಪ್ ಇಂಗ್ಳೆಯವರು ಮತ್ತೆ ತಂಡ ಏನಿತ್ತು ಅವರು ಕಲ್ಲು ಶಿವಶರಣ ಅವರು ಅವ್ರಿಗೆ ದೊಡ್ಡ ಧನ್ಯವಾದಗಳಂತ ಅರ್ಪಿಸ್ತಾ ಇದ್ವಿ. ಹಾಗೆ ಇದರಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ಪೆಂಡಾಲ್ ಹಾಕಿ ಇವತ್ತು ನಮ್ಗೆ ಅದೊಂದು ಸುಂದರವಾದ ಪೆಂಡಾಲು ಮತ್ತೆ ವೇದಿಕೆಯನ್ನು ಮಾಡಿಕೊಟ್ಟಿದ್ರು. ಆ ಪೆಂಡಾಲ್ ಮಾಲೀಕರಿಗೂ ಹಾಗೆ ಸೌಂಡ್ ಅನ್ನ ಅದ್ಭುತವಾಗಿ ನಡೆಸ್ಕೊಟ್ಟಿರ್ತಕ್ಕಂಥ ಕೀರ್ತಿ ಸೌಂಡ್ಸ್ನವ್ರಿಗೂ, ಹಾಗೆ ನಮ್ಗೆ ಡಿಜಿಟಲ್ ಆಗಿ ಏನು ಬ್ಯಾನರ್ ಹಿಂದ್ ಮಾಡ್ಕೊಟ್ಟಿದ್ರಲ್ಲ ರಾಜ್ಪೂತ್ ಅವ್ರಿಗೂ ಕೂಡ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ವಿ. ಇದರಲ್ಲಿ ಸಾಕಷ್ಟು ನಾವು ಇವತ್ತು ಹೊಸ ಪ್ರಯತ್ನವನ್ನು ಮಾಡ್ತೀವಿ. ಹಾಗೆ ನಾವು ಎಲ್ಲರಲ್ಲೂ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಈ ಸಾರಿ ನಮ್ದು ಹೊಸ ಪ್ರಯತ್ನ ಇರೋದ್ರಿಂದ ಇದರಲ್ಲಿ ಸ್ವಲ್ಪ ತಾವು ಕನ್ಸೆಷನ್ ಮಾಡ್ಬೇಕನ್ನೋ ಕಾರಣಕ್ಕಾಗಿ ಎಷ್ಟು ನಾವು ಎಲ್ಲೆಲ್ಲಿ ಇವತ್ತು ನಾವು ಅದನ್ನ ಮಾಡ್ಬೇಕಾಗಿತ್ತು ಅದೆಲ್ಲವನ್ನ ವಿನಂತಿಯನ್ನು ಮಾಡ್ಕೊಂಡಿದ್ರಿಂದ ಸಕಾರಾತ್ಮಕವಾಗಿ ಸ್ಪಂದಿಸಿರ್ತಕ್ಕಂಥ ಎಲ್ರಿಗೂ ಕೂಡ ಧನ್ಯವಾದಗಳನ್ನು. ಹಾಗೆ ಜನರ ಅಭಿಪ್ರಾಯನೂ ಕೂಡ ನಾವು ತಗೊಂಡ್ವಿ. ಇದು ಹೊಸ ಪ್ರಯೋಗ ಆದ್ರೂ ಕೂಡ ಅದ್ಭುತವಾಗಿ ಮಾಡಿದ್ರಿ. ಅಂಬೇಡ್ಕರ್ ಜಯಂತಿಯ ದಿಕ್ಕನ್ನ ಬದಲಾಯಿಸ್ತಿದ್ರಿ ನೀವೆಲ್ಲರೂ ಸೇರಿ. ಹಾಗಾಗಿ ಮುಂದಿನ ವರ್ಷಗಳು ಕೂಡ ನೀವು ಕಂಟಿನ್ಯೂ ಮಾಡೋ ಅನ್ನುವಂತ ಅಭಿಪ್ರಾಯಗಳು ಮೂಡಿ ಬಂದಿರೋದ್ರಿಂದ ಪ್ರತಿ ವರ್ಷವೂ ಕೂಡ ಪುಸ್ತಕ ಮೇಳವನ್ನ ಮಾಡ್ಬೇಕನ್ನುವಂತ ಸದಾಭಿಲಾಷೆ ಇಟ್ಕೊಂಡು ನಾವು ಮುಂದೆ ಕೂಡ ಕಂಟಿನ್ಯೂ ಮಾಡುವಂತ ನಿರ್ಧಾರಕ್ಕೆ ಬಂದಿದ್ದೀವಿ. ಹಾಗಾಗಿ ಮುಂದಿನ ಬಾರಿ ಈ ಸಾರಿ ಏನ್ ನಾವು ತಪ್ಪುಗಳಾಗಿತ್ತು ಅದೆಲ್ಲವನ್ನ ಸರಿಪಡಿಸ್ಕೊಂಡು ಮುಂದಿನ ಬಾರಿ ಅದ್ಭುತವಾಗಿ ಇನ್ನೂ ಉತ್ತಮವಾಗಿ ಮಾಡುವಲ್ಲಿ ಏನೇನು ನಾವು ಪ್ರಯತ್ನಗಳು ಮಾಡ್ಬೇಕಾಗಿತ್ತು ಹಾಗೂ ಆಮೇಲೆ ಯಾರ್ಯಾರನ್ನು ಒಳಗೊಳ್ಬೇಕಾಗಿತ್ತು ಅದೆಲ್ಲರನ್ನ ಒಳಗೊಂಡು ಮುಂದಿನ ಬಾರಿ ಇನ್ನಷ್ಟು ಉತ್ತಮವಾಗಿ ಪುಸ್ತಕ ಮೇಳ ಮಾಡುವಂತ ನಿಟ್ಟಿನಲ್ಲಿ ನಾವು ಎಲ್ಲರೂ ಕೂಡ ಹೊರಟಿದೀವಿ. ಹಾಗಾಗಿ ಪ್ರತಿದಿನ ಕೂಡ ಪ್ರಚಾರ ಮಾಡಿರ್ತಕ್ಕಂಥ, ಪ್ರತಿದಿನ ಪತ್ರಿಕಾ ಮಾಧ್ಯಮದಲ್ಲಿ ದೃಶ್ಯ ಮಾಧ್ಯಮದಲ್ಲಿ ತೋರಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ವಿ. ಹಾಗೆ ವಾಟ್ಸಪ್, ಫೇಸ್ಬುಕ್, ಬೇರೆ ಬೇರೆ ಮಾಧ್ಯಮಗಳಲ್ಲೂ ಕೂಡ ಸಾಮಾನ್ಯ ಜನ ತಮ್ಮ ಈ ಪುಸ್ತಕ ಮೇಳವನ್ನು ನಾವು ಮಾಡಿದ್ದಲ್ಲ ತಾವೇ ಮಾಡಿದ್ದಂತ ಹಂಚ್ಕೊಂಡು ಜನತೆ ಬರೋ ತರ ಮಾಡಿರ್ತಕ್ಕಂಥ ಎಲ್ರಿಗೂ ಕೂಡ ನಾವು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರೆಲ್ಲ ಸಹಕಾರ ನೀಡಿದ್ದಾರೆ ಅವ್ರೆಲ್ರಿಗೂ ಕೂಡ ಧನ್ಯವಾದಗಳನ್ನು ಮತ್ತೊಮ್ಮೆ ಮಗದೊಮ್ಮೆ ಅರ್ಪಿಸ್ತಾ ಇದ್ವಿ. ಆಮೇಲೆ ಸರ್, ಇಡೀ ದಿನದ ಗೋಷ್ಠಿಗಳಿಗೆ ನಾವು ಏನು ಅತಿಥಿಗಳನ್ನ ಆಮಂತ್ರಣ ಕೊಟ್ಟಿದ್ದೀವಿ, ಪ್ರತಿಯೊಬ್ಬರು ಕೂಡ ಬಂದು ಬಹಳ ಉತ್ತಮವಾದ ವಿಚಾರಗಳನ್ನ ಮಂಡಿಸಿದ್ರು. ವಿಶೇಷವಾಗಿ ಮಾಧ್ಯಮ ಗೋಷ್ಠಿ ಮತ್ತು ಕವಿಗೋಷ್ಠಿ ತುಂಬಾ ಯಶಸ್ವಿಯಾದವು. ಮಾಧ್ಯಮ ಗೋಷ್ಠಿಯಲ್ಲಿ ನಾವು ಅಲ್ಲಿ ಬೀದರ್ನ ಸಮ್ಮೇಳನ ಇರ್ತೈತೆ, ಬಹಳ ಜನ ಆ ಕಡೆ ಹೋಗ್ತಾರಂತ ಮಾಡಿದ್ವಿ. ಆದ್ರೆ ಮಾಧ್ಯಮ ಗೋಷ್ಠಿಯಲ್ಲಿ ನಮ್ಮ ಸ್ಥಳೀಯ ಪತ್ರಕರ್ತರ ಜೊತೆ ಹೊರಗಿನಿಂದ ಬಂದಂತ ಎಲ್ಲಾ ಹಿರಿಯ ಪತ್ರಕರ್ತರು ತಮ್ಮ ಬಹಳ ನೇರವಾದ ವಿಚಾರಗಳನ್ನ ಅಲ್ಲಿ ಮಂಡಿಸಿ ಜನರಿಗೆ ಒಂದು ಹೊಸ ಸಂದೇಶವನ್ನ ಕೊಟ್ಟು ಹೋಗಿದ್ದಾರಂತ ಒಂದು ಅಭಿಪ್ರಾಯ. ನಿಟ್ಟಿನೊಳಗೆ ನಾವು ಕೂಡ ಯೋಚನೆ ಮಾಡ್ತೀವಿ ಅದನ್ನ. ಅದಕ್ಕೆ ಕೆಲವೊಂದು ಸಣ್ಣ ಪುಟ್ಟ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳನ್ನ ಹೊರತುಪಡಿಸಿ ವೈಯಕ್ತಿಕವಾದಂತ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಇಲ್ಲ ನಾವ್ ಹೇಳ್ತೀವಿ ಅದಕ್ಕೆ ಅಲ್ಲ, ಮೊದಲ 3-4 ಮೀಟಿಂಗ್ಗಳು ಕೂಡ ಎಲ್ಲರೂ ಸೇರೆ ಮಾಡಿದ್ವಿ. ಎರಡು ಸೇರಿ ಅಂಬೇಡ್ಕರ್ ಹಬ್ಬ ಮತ್ತೆ ಪುಸ್ತಕ ಮೇಳವನ್ನ ಜಂಟಿಯಾಗಿ ಮಾಡ್ಬೇಕು ಅನ್ನುವಂತ ಉದ್ದೇಶ ಇಟ್ಕೊಂಡು 3-4 ಮೀಟಿಂಗ್ಗಳಾದವು. ಆದ್ರೆ ಕೆಲವೊಂದ್ ಸಣ್ಣ ಪುಟ್ಟ ನಮ್ಗ ಅವ್ರಿಗೆ ಹೊಂದಾಣಿಕೆ ಹಾಕೋದ್ರಿಂದ ಅವರು
ನಾವು ರಾಜಕಾರಣಿಗಳನ್ನ ಹೊರತಾಗಿ ಮಾಡ್ಬೇಕು ಅನ್ನುವಂಥದ್ದು ನಮ್ಮ ಅಭಿಪ್ರಾಯ ಆಗಿತ್ತು. ಅವ್ರ ರಾಜಕಾರಣಿಗಳನ್ನ ಒಳಗೊಳ್ಬೇಕು ಅನ್ನೋ ಕಾರಣಕ್ಕೆ ನಾವು ಇಲ್ಲ ಆ ಬಗ್ಗೆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡ್ತೀವಿ. ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡ್ತೀವಿ. ಇಲ್ಲ ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡ್ತೀವಿ. ನಿಮ್ ಸಲಹೆ ನಾವು ಸಕಾರಾತ್ಮಕವಾಗಿ ತಗೊಳ್ತೀವಿ. ಧನ್ಯವಾದ. ಆಮೇಲೆ ಸರ್ ಅದು ಆಗಿದ್ದು ನಮ್ಗೆ ಏನಂತ ದೊಡ್ಡ ಎಫೆಕ್ಟ್ ಆಗಿಲ್ಲ. ಎದುರಿಗೆ ಇತ್ತಲ್ಲ ಅದು ದೊಡ್ಡ ಎಫೆಕ್ಟ್ ಆಗಿಲ್ಲ. ನಮ್ಗ ಪುಸ್ತಕ ಮಳಿಗೆಗೆ ಜನ ಬರೋದು ಬಹಳ ಮುಖ್ಯವಾಗಿತ್ತು. ನಮ್ಮ ಗೋಷ್ಠಿಗಳು ನಮ್ಮ ಭಾಷಣ ಕೇಳಕ್ಕೆ ಜನ ಬೇಕಾಗಿಲ್ಲ. ಈ ಪುಸ್ತಕ ಸಂಸ್ಕೃತಿ ಕಡೆ ನಮ್ಮ ಜನರನ್ನ ಒಯ್ಯಬೇಕನ್ನುವಂತ ನಮ್ಮ ಮೂಲ ಉದ್ದೇಶ ಏನಿತ್ತಲ್ರಿ ಅದು ಸಕ್ಸಸ್ ಆಗಿದೆ. ಯಾಕಂದ್ರೆ ಪುಸ್ತಕ ತಗೊಳ್ಳೋರೆಲ್ಲ ಇಲ್ಲೇ ಬರ್ತಾರೆ. ಯಾಕಂದ್ರೆ ನಾವು ಆ ನಿಟ್ಟಿನೊಳಗೆ ಹೆಚ್ಚಿನ ಪ್ರಯತ್ನವನ್ನ ನಾವು ಮಾಡಿದ್ವಿ. ಈ ಭಾಷಣಕ್ಕಿಂತ ನಮಗ ಪುಸ್ತಕ ಮುಗಿಸೋದು ಜನರಿಗೆ ಬಹಳ ಅವಶ್ಯಕತೆ. ಹಿಂಗಾಗಿ ಅದರಿಂದ ನಮಗೆ ಅಂತ ದೊಡ್ಡ ಎಫೆಕ್ಟ್ ಏನು. ಥ್ಯಾಂಕ್ ಯು. ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ನಮ್ಮೆಲ್ಲ ಪತ್ರಿಕಾ ಮಿತ್ರರಿಗೆ ಹಾಗೂ ಸಹೋದರರಿಗೆ ಮತ್ತೊಮ್ಮೆ ಸರ್ಕಾರ ನೀಡಿರ್ತಕ್ಕಂಥ ಪುಸ್ತಕ ಮೇಳದ ಆಯೋಜಕರಿಗೂ ಹಾಗೂ ಅಲ್ಲಿ ಭಾಗವಹಿಸಿರ್ತಕ್ಕಂಥ ಪ್ರಕಾಶಕರಿಗೂ ಹಾಗೂ ಆಯೋಜನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಸರ್ವೇ ಜನಾಂಗ ಸುಖಿನೋಗೋಣ ಅಂತ ಒಂದು ಮಾತನ್ನು ಹೇಳಿ ಎಲ್ಲರಿಗೂ ಒಂದೇ ವೇದಿಕೆಯಲ್ಲಿ ಧನ್ಯವಾದಗಳನ್ನು ಹೇಳುತ್ತಾ ಈ ಪತ್ರಿಕಾಗೋಷ್ಠಿಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ನಮಸ್ಕಾರ.